ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕ್ ಕನ್ನಡಿಗ. ಸೊ ನ್ಯೂ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಬಂದಿದೆ ಯೂನಿಯನ್ ಬ್ಯಾಂಕ್ ಅವ್ರ ಕಡೆಯಿಂದ. ಸೊ ಯೂನಿಯನ್ ಬ್ಯಾಂಕ್ ಇನ್ನು LBO ರಿಸಲ್ಟ್ ಕೊಟ್ಟಿಲ್ಲ, ಬಟ್ ಹೊಸ ರಿಕ್ರೂಟ್ಮೆಂಟ್ ಬಿಟ್ಟಿದ್ದಾರೆ. ಆಕ್ಚುಲಿ ಪ್ರೀವಿಯಸ್ ಇಯರ್ ಕೂಡ ಸೇಮ್ ನೋಟಿಫಿಕೇಶನ್ ಬಂದಿತ್ತು ಅಪ್ರೆಂಟಿಸ್ ಪ್ರೋಗ್ರಾಮ್ಗೆ. ಈ ವರ್ಷನೂ ಬಂದಿದೆ. ಅಂಡ್ ಪ್ರೀವಿಯಸ್ ಇಯರ್ IBPS ಕ್ಲರ್ಕಿಂಗ್ ವೇಕೆನ್ಸಿ ಅವ್ರು ರಿಪೋರ್ಟೇ ಮಾಡಿರಲಿಲ್ಲ, 0 ವೇಕೆನ್ಸಿ ರಿಪೋರ್ಟ್ ಮಾಡಿದ್ರು. ಅಂಡ್ ಈ ವರ್ಷ ಇನ್ನೂ ತುಂಬಾ RTI ರಿಪ್ಲೈಗಳು ನೋಡಿದೀವಿ, ಇನ್ನೂ ರಿಪೋರ್ಟ್ ಮಾಡಿಲ್ಲ. ಅಂಡ್ ಈ ಟೈಮಲ್ಲಿ ಈ ತರ ಅಪ್ರೆಂಟಿಸ್ ಪ್ರೋಗ್ರಾಮ್ ಮತ್ತೆ ಲಾಸ್ಟ್ ಇಯರ್ ಮಾಡಿ ಮತ್ತೆ ಈ ವರ್ಷ ಅದು ಇಷ್ಟೊಂದು ವೇಕೆನ್ಸಿ ನೋಡಿ ಎಷ್ಟು ಬಿಟ್ಟಿದ್ದಾರೆ ಅಂತ 2691 ವೇಕೆನ್ಸಿ ಬಿಟ್ಟಿದ್ದಾರೆ. ಅಂಡ್ ಅದರಲ್ಲಿ ನಮ್ಮ ಕರ್ನಾಟಕ ಸ್ಟೇಟ್ ವೇಕೆನ್ಸಿ ಮಾತಾಡಬೇಕು ಅಂದ್ರೆ 305 ವೇಕೆನ್ಸಿ ಇದೆ. ಸೊ ಸ್ವಲ್ಪ ಟೆನ್ಸ್ ಆಗಬೇಕು ಅಂತ ನನಗೆ ಅನಿಸ್ತಿದೆ, ಯಾಕಂದ್ರೆ IBPS ಕ್ಲರ್ಕಿಗೆ ಇವರು ಈ ತರ ವೇಕೆನ್ಸಿ ಬಿಟ್ರೆ ಕ್ಲರ್ಕ್ ಪೋಸ್ಟ್ ಮೋಸ್ಟ್ಲಿ ಕಮ್ಮಿ ಮಾಡ್ತಾರೇನೋ ಅಂತ ನನ್ನ ಅನಿಸಿಕೆ. ಐ ಆಮ್ ನಾಟ್ ಶೋರ್, ಏನು ನ್ಯೂಸ್ ಇಲ್ಲ, ಯಾವ ಸೋರ್ಸ್ ಇಲ್ಲ, ನನಗೆ ಅನ್ಸಿದ್ದು ನಾನು ಹೇಳ್ತಿದ್ದೀನಿ. ಯಾಕೆಂದ್ರೆ ಅಪ್ರೆಂಟಿಸ್ ಯಾರ್ಯಾರು ಜಾಯ್ನ್ ಆಗ್ತಾರೆ ಇಯರ್ಲಿ ಬೇಸಿಸ್ ಅವ್ರ ಕೈಲೇ ಕ್ಲರ್ಕ್ದು ಜಾಬ್ ಮಾಡಿಸ್ಕೊಂಡು ಕ್ಲರ್ಕಿ ವೇಕೆನ್ಸಿ ಬಿಡ್ತಿಲ್ವೇನೋ ಅಂತ ನನ್ನ ಒಪಿನಿಯನ್. ಸೊ ನಿಮ್ ಏನು ಒಪಿನಿಯನ್ ಇದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಸೊ ಇವಾಗ ಈ ನೋಟಿಫಿಕೇಶನ್ ಬಗ್ಗೆ ಮಾತಾಡೋಣ. ಫಸ್ಟ್, ಈ ನೋಟಿಫಿಕೇಶನ್ ಪರ್ಮನೆಂಟ್ ಅಲ್ಲ, ಅಂದ್ರೆ ಪರ್ಮನೆಂಟ್ ಜಾಬ್ ಅಲ್ಲ. 1 year ಕಾಂಟ್ರಾಕ್ಟ್ ಬೇಸ್ ಇರುತ್ತೆ. 12 months ಆದ್ಮೇಲೆ ನಿಮಗೆ ಈ ಜಾಬ್ ಇರಲ್ಲ, ಸರ್ಟಿಫಿಕೇಟ್ ಕೊಡ್ತಾರೆ ಅಷ್ಟೇ. ಅಂಡ್ ಆ ಸರ್ಟಿಫಿಕೇಟ್ ಎಲ್ಲಾದ್ರೂ ಯೂಸ್ ಆಗುತ್ತೆ ಅಂತ ಕೇಳಿದ್ರೆ ಮೇ ಬಿ ಆಗ್ಬಹುದು. ಇದೇ ಬ್ಯಾಂಕಿಗೆ ಏನಾದ್ರು ನೀವು ಬೇರೆ ಪೋಸ್ಟ್ ಹೋದ್ರೆ ಅಥವಾ ಪ್ರಮೋಷನ್ ಅಲ್ಲಿ ಐ ಆಮ್ ನಾಟ್ ಶೋರ್, ಅದ್ರ ಬಗ್ಗೆ ಏನು ಕೊಟ್ಟಿಲ್ಲ ಎಲ್ಲಿ ಯೂಸ್ ಆಗುತ್ತೆ ಅಂತ, ಬಟ್ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂಡ್ ಅಪ್ಲಿಕೇಶನ್ ಡೇಟ್ ಬಂದ್ಬಿಟ್ಟು ಇವತ್ತಿಂದ Feb 19th ಇಂದ March 5ನೇ ತಾರೀಕುವರೆಗೂ ಅಪ್ಲಿಕೇಶನ್ ಡೇಟ್ ಇದೆ. ಸೊ ಎಲಿಜಿಬಿಲಿಟಿ ನೋಡೋಣ. ವೇಕೆನ್ಸಿ ಆಗಲೇ ತೋರಿಸ್ತಾ ಅನ್ಸುತ್ತೆ. ಕರ್ನಾಟಕಕ್ಕೆ 305 ವೇಕೆನ್ಸಿ ಇದೆ, ಒಳ್ಳೆ ವೇಕೆನ್ಸಿನೇ ಬಂದಿದೆ. ಅಂಡ್ ಏಜ್ ಬಂದ್ಬಿಟ್ಟು ಮಿನಿಮಮ್ 20 years, ಮ್ಯಾಕ್ಸಿಮಮ್ 28 years. ಆಸ್ ಆನ್ 1st Feb ಈ ವರ್ಷ 2025 Feb 1 ಅಷ್ಟರಲ್ಲಿ ಆ ಏಜ್ ಆಗಿರಬೇಕು. ಏಜ್ ರಿಲ್ಯಾಕ್ಸೇಷನ್ ನಾರ್ಮಲ್ ನಾರ್ಮ್ಸ್. ಸೊ ಇದೆಲ್ಲ ನೋಡ್ಕೊಳ್ಳಿ. ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನ್ ಇದೆ. ಅಂಡ್ OBC NCL ಇದು OBC ಕ್ಯಾಟಗರಿ ಹಾಕೋರು NCL ಸರ್ಟಿಫಿಕೇಟ್ ಇದೆ ನಿಮ್ಮ ಹತ್ರ ಅಂತ ಕನ್ಫರ್ಮ್ ಮಾಡ್ಕೊಂಡು ಹಾಕಿ. ಸೊ ಅದ್ಬಿಟ್ಟು ಎಜುಕೇಶನ್ ಕ್ವಾಲಿಫಿಕೇಶನ್ ಎನಿ ಗ್ರಾಜುಯೇಷನ್ ಯಾವ್ದಾದ್ರು ಗ್ರಾಜುಯೇಷನ್ ಇರ್ಬೋದು, ನೀವು ಹಾಕ್ಬೋದು. ಆರ್ಟ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, BSc ಇರ್ಬೋದು, ಅಥವಾ BE ಇರ್ಬೋದು, ಯಾವುದೇ ಆದ್ರೂ ಆಗುತ್ತೆ. ಅಂಡ್ ನಿಮ್ಮ ಡೇಟ್ ಆಸ್ ಆನ್ 5 ಅಂದ್ರೆ ನಿಮ್ಮ ರಿಸಲ್ಟ್, ಫೈನಲ್ ಎಕ್ಸಾಮ್ ರಿಸಲ್ಟ್ March 5th ಒಳಗಡೆ ಬಂದಿರಬೇಕು ಅಂತ ಅಷ್ಟೇ ಇದ್ರ ಮೀನಿಂಗು. ಸೊ ಈ ವರ್ಷ ಬ್ಯಾಚ್ ಅವರು ಲಾಸ್ಟ್ ಟೈಮ್ ಆಗಿರೋರು ಅಪ್ಲೈ ಮಾಡ್ಬೋದು, ಬಟ್ ನಿಮ್ ರಿಸಲ್ಟ್, ಫೈನಲ್ ಎಕ್ಸಾಮ್ ರಿಸಲ್ಟ್ 5th March ಅಷ್ಟರಲ್ಲಿ ಬಂದಿರಬೇಕು. ಸೊ ಜಾಬ್ ಪ್ರೊಫೈಲ್ ಅವರೇ ಕೊಟ್ಟಿದ್ದಾರೆ. ಎಂಪ್ಲಾಯ್ ಅಂತ ಟ್ರೀಟ್ ಮಾಡಲ್ಲ, ಬಟ್ ಟ್ರೈನಿ ಅಂತ ಟ್ರೀಟ್ ಮಾಡ್ತಾರೆ. ಬಟ್ ಆಲ್ಮೋಸ್ಟ್ ಅದೇ ಈ ಕ್ಲರ್ಕ್ ಇಂದ ಏನೇನಿರುತ್ತೆ ಅದೇ ತರ ಜಾಬ್ ಪ್ರೊಫೈಲ್ ಇರುತ್ತೆ. ಲೈಕ್ ಕಾಲಿಂಗ್ ಇರುತ್ತೆ, ಅಥವಾ ಪಾಸ್ಬುಕ್ ಎಂಟ್ರಿ, ಅಥವಾ ಲೋನ್ಗೆ ವಿಸಿಟ್ ಮಾಡೋದು, ಕಾರ್ ಶೋರೂಮ್ಗಳನ್ನ ಲೋನ್ ಅಪ್ರೋಚ್ ಮಾಡೋದು, ಆ ತರ ಇರುತ್ತೆ. ಎಲ್ಲಾ ರೀತಿ ಟ್ರೈನಿಂಗ್ ಕೊಡ್ತಾರೆ. ಅಂಡ್ ಡ್ಯೂರೇಷನ್ ಆಫ್ ಟ್ರೈನಿಂಗ್ ಬಂದ್ಬಿಟ್ಟು 1 year ಅಂತ ಇರುತ್ತೆ. ಇಲ್ಲ 1 year ಅಂತ ಇದೆ. ಅಂಡ್ ಸ್ಯಾಲರಿ ಬಂದ್ಬಿಟ್ಟು 15K ಫಿಕ್ಸ್ ಇದು. ಇದ್ರ ಮೇಲೆ ಎಕ್ಸ್ಟ್ರಾನು ಬರಲ್ಲ, ಕಮ್ಮಿನೂ ಬರಲ್ಲ. ಅಂಡ್ ಸ್ಟಿಫಂಡ್ 15K ನಿಮ್ಮ ಇನ್ ಹ್ಯಾಂಡ್ 15K ಸಿಗುತ್ತೆ. ಅಂಡ್ ಸೆಲೆಕ್ಷನ್ ಪ್ರೊಸೆಸ್ ಸಿಂಪಲ್ ಇದೆ. ಒಂದೇ ಆನ್ಲೈನ್ ಎಕ್ಸಾಮ್ ಇರುತ್ತೆ. ಪ್ರಿಲಿಮ್ಸ್ ಮೇನ್ಸ್ ಆ ಥರ ಏನೂ ಇಲ್ಲ. ಆಮೇಲೆ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ. ಸೊ ಕರ್ನಾಟಕದವ್ರು ಅಪ್ಲೈ ಮಾಡ್ತೀರಾ, ನಿಮಗಿರಲ್ಲ. ನೀವು 10th ಅಲ್ಲಿ ಕರ್ನಾಟಕ ಓದಿರ್ತೀರಾ, ಅಲ್ಲ ಸಾರಿ 10th ಅಲ್ಲಿ ಕನ್ನಡ ಓದಿರ್ತೀರಾ, ಮಾರ್ಕ್ಸ್ ಕಾರ್ಡ್ ಕನ್ನಡ ಇದ್ರೆ ನಿಮಗೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರಲ್ಲ. ಅಂಡ್ ಪ್ಯಾಟ್ರನ್ ಸಿಂಪಲ್ ಇದೆ. 25 ಕ್ವಶನ್ಸ್, ಎಲ್ಲ ಸೆಕ್ಷನ್ ಅಲ್ಲೂ 25 ಕ್ವಶನ್ಸ್ ಇದೆ, 25 ಮಾರ್ಕ್ಸ್ ಇದೆ. ಜನರಲ್ ಅವೇರ್ನೆಸ್ ಒಂದು ಎಕ್ಸ್ಟ್ರಾ ಆಡ್ ಆಗುತ್ತೆ. ಅಂಡ್ 100 ಕ್ವಶನ್ಸ್ 60 minutes ಮಾತ್ರ ಇದೆ ಬಟ್ ಕ್ಯುಮುಲೇಟಿವ್ ಟೈಮ್ ಇದೆ. ನೀವು ಜನರಲ್ ಅವೇರ್ನೆಸ್ ಅಲ್ಲಿ ಟೈಮ್ ತುಂಬಾ ಉಳಿಸ್ಬಿಟ್ಟು ಬೇರೆ ಸಬ್ಜೆಕ್ಟ್ಸ್ಗೆ ಕೊಡ್ಬೋದು. ಅಂಡ್ ಈಸಿ ಇರುತ್ತೆ. ಅಂಡ್ ಕ್ವಾಂಟಿಟಿ ಆಪ್ಟಿಟ್ಯೂಡ್, ರೀಸನಿಂಗ್ 7 ಇಂದ 25. ಕಂಪ್ಯೂಟರ್ ನಾಲೆಡ್ಜ್ ನೀವು ಎಕ್ಸ್ಟ್ರಾ ಓದಬೇಕಾಗುತ್ತೆ. ಕಂಪ್ಯೂಟರ್ ನಾಲೆಡ್ಜ್ ಒಂದು ಪ್ಲೇ ಲಿಸ್ಟ್ ಆಗಲೇ ಶೇರ್ ಮಾಡಿದ್ದೀನಿ ಸ್ಟ್ರಾಟಜಿ ಜೊತೆ. ಸೊ ಆ ಪ್ಲೇ ಲಿಸ್ಟ್ ಮುಗಿಸಿದ್ರೆ ನೀವು ಆರಾಮಾಗಿ ಇದನ್ನ ಅಟೆಂಡ್ ಮಾಡ್ಬೋದು. ಸೊ 25 ಕ್ವಶನ್ ಕಂಪ್ಯೂಟರ್ ನಾಲೆಡ್ಜ್ ಇಂದ ಇರುತ್ತೆ. ಸೊ ಇದು ಸೆಲೆಕ್ಷನ್ ಪ್ರೊಸೆಸ್ ಏನು ಅಂತ ಹೇಳಿದ್ದಾರೆ. ಸೊ ಇದಿಷ್ಟೇ. ಇದು ಕಾಂಟ್ರಾಕ್ಟ್ ಬೇಸ್ ಅಂತ ನೋಡಿ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಸೊ 1 year ಕಾಂಟ್ರಾಕ್ಟ್ ಅಲ್ಲಿ ಇರುತ್ತೆ. ಸೊ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು 800 plus GST. ಲೆಟ್ ಮಿ ಶೋ ಯು. ಸೊ ನೋಡಿ 800 ನಾರ್ಮಲ್ ಇದೆ, ಅದ್ರ ಪ್ಲಸ್ GST 18%, ಮೇ ಬಿ 950 ಸಮಥಿಂಗ್ ಏನೋ ಆಗ್ಬೋದು. ಸೊ ನೋಡಿ ಅಪ್ಲೈ ಮಾಡಬೇಕಿದ್ರೆ. ಸೊ ನಾನು ಅಪ್ಲೈ ಮಾಡ್ತೀನಾ ಇಲ್ವಾ ಅಂತ. ಸೊ ಮೇ ಬಿ ನಾನು ಅಪ್ಲೈ ಮಾಡ್ತೀನಿ ಅನಿಸುತ್ತೆ, ಇನ್ನು ಡಿಸೈಡ್ ಮಾಡಿಲ್ಲ. ಆಸ್ ಆಫ್ ನೌ ಐ ಆಮ್ ನಾಟ್ ಶೋರ್. ಸೊ ನಾನು ಅಪ್ಲೈ ಮಾಡಿದರೆ ಹೇಳ್ತೀನಿ. ಸೊ ಯಾರ್ಯಾರು ಅಪ್ಲೈ ಮಾಡ್ತೀರೋ ಅವರಿಗೆ ಆಲ್ ದ ಬೆಸ್ಟ್.